ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಬಿಹಾರ ರಿಸಲ್ಟ್ ಬೆನ್ನಲ್ಲೇ ಕುಮಾರಸ್ವಾಮಿ ಅವರಿಗೆ ಬಂತು ಬಹುದೊಡ್ಡ ಸಂದೇಶ. ಏನದು ಹಾಗಾದ್ರೆ? ಶಾ ಇಟ್ಟಿರುವ ನಂಬರ್. ಕರ್ನಾಟಕ ಪಾಲಿಟಿಕ್ಸ್ ಅಲ್ಲಿ ಈಗಾಗಲೇ ಜೋರು ಚರ್ಚೆ ನಡೀತಿರೋ ಹೊತ್ತಲ್ಲಿ ಇದು ಸಂಚಲನಕ್ಕೆ ಕಾರಣವಾಗಿದೆ. ಡೀಟೇಲ್ಸ್ ಇರ್ತಾ ಹೋಗ್ತೀವಿ, ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೊನ್ನೆ ಅಷ್ಟೇ ನಾವು ನೋಡಿದ್ವಿ ಕುಮಾರಸ್ವಾಮಿ ಅವರು JDS ಅಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ತರ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಕೋರ್ ಕಮಿಟಿ, ಪ್ರಚಾರ ಸಮಿತಿ, ರಾಜಕೀಯ ವ್ಯವಹಾರ ಸಮಿತಿ ಮರುರಚನೆ ಮಾಡಿರೋದು. ನಿಖಿಲ್ ಕುಮಾರಸ್ವಾಮಿ ಅವರು ಕಾಲಿಗೆ ಚಕ್ರ ಕಟ್ಕೊಂಡು ಅವರು ಸಂಪೂರ್ಣವಾಗಿ ಪಕ್ಷ ಸಂಘಟನೆ ಅಂತ ಇಳಿದು ಬಿಟ್ಟಿದ್ದಾರೆ, ಅಖಾಡಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಮತ್ತು BJP ಜೊತೆಗೆ ಒಂದೇ ಒಂದು ಡೌಟ್ ಇದ್ದಿದ್ದು, ಲೋಕಸಭೆಯಲ್ಲಿ ಅದು ಕ್ಲಿಯರ್ ಆಗಿತ್ತು, ವರ್ಕೌಟ್ ಆಗಿತ್ತು ಮೈತ್ರಿ. ಆದರೂ ಕೂಡ ಯಾರು ಗೊತ್ತು, ಲೋಕಲ್ ಎಲೆಕ್ಷನ್ ಅಂತ ಬಂದಾಗ ರಾಷ್ಟ್ರೀಯ ಪಕ್ಷದ ಜೊತೆಗೆ ರಾಷ್ಟ್ರೀಯ ಮಟ್ಟದ ಚುನಾವಣೆ ಓಕೆ, ಲೋಕಸಭೆ ಎಲೆಕ್ಷನ್. ಬಟ್ ಇಲ್ಲಿ ಅಸೆಂಬ್ಲಿ ಎಲೆಕ್ಷನಲ್ಲಿ ಏನಾಗುತ್ತೋ, ಈ ಜಾತಿ ಲೆಕ್ಕಾಚಾರದಲ್ಲಿ ಚುನಾವಣೆ ನಡೆದಾಗ ಕರ್ನಾಟಕದಂಥ ರಾಜ್ಯದಲ್ಲಿ ಏನಾಗುತ್ತೋ ಅನ್ನೋ ಆತಂಕ ಇತ್ತು. ಜಸ್ಟ್ ಲೈಕ್ ನಿತೀಶ್ ಕುಮಾರ್ ಅವ್ರಿಗೆ ಕಳೆದ ಸಲ ಮೋದಿ ಕೈ ಹಿಡಿದು ಮೇಲೆತ್ತಿದ್ದಕ್ಕೆ ಸಿಟ್ಟು ಮಾಡ್ಕೊಂಡಿದ್ರು, ಆಮೇಲೆ ಕೂಟನೂ ತೊರೆದು ಬಿಟ್ರು. ಎಲ್ಲಿ ತನ್ನ ನಂಬಿದ ಸಮುದಾಯಗಳು ಎಲೆಕ್ಷನಲ್ಲಿ ಕೈ ಕೊಡ್ತಾವೋ ಅಂತ ಅದೇ ಟೆನ್ಷನ್ ಇಲ್ಲೂ ಇದ್ದಿದ್ರೆ, ವಿಶೇಷವಾಗಿ ಇಲ್ಲಿ ಅಲ್ಪಸಂಖ್ಯಾತರು, JDS ಜೊತೆಗೆ ಗುರುತಿಸ್ಕೊಂಡಿದ್ದಂಥ ಬೇರೆ ಬೇರೆ ಪಕ್ಷಗಳು BJP ಅನ್ನೋ ಕಾರಣಕ್ಕೆ ಉಲ್ಟಾ ಹೊಡೆಬಿಡ್ತಾವ. ಮುಸ್ಲಿಂ ಮತಗಳನ್ನ ಈಗೇನು ಜಾಸ್ತಿ ನೆಚ್ಕೊಂಡಿಲ್ಲ JDS, ಆದರೂ ಬೇರೆ ಎಲ್ಲ ಡಿಸ್ಟರ್ಬ್ ಆಗಿಬಿಡ್ತಾರ ಅನ್ನೋದೊಂದು ಆತಂಕ ಇದ್ದಿದ್ರೆ ಅದು ಕೂಡ ಕ್ಲಿಯರ್ ಆಗಿಬಿಟ್ಟಿದೆ. ಈ ಹೊತ್ತಲ್ಲಿ ಬಂದಿರುವ ಸಂದೇಶ ಏನು ಕುಮಾರಸ್ವಾಮಿ ಅವ್ರಿಗೆ? ಇನ್ನು 2.5 ವರ್ಷ ಅಷ್ಟೇ ಬಾಕಿ ಇರೋದು, ತಯಾರಿ ಶುರುವಾಗುವ ಸಮಯ ಬಂದೇ ಬಿಟ್ಟಿದೆ. ಕುಮಾರಸ್ವಾಮಿ ಅವರು ಈಗಾಗಲೇ 80-85 ಕ್ಷೇತ್ರಗಳಲ್ಲಿ ತಯಾರಿ ಮಾಡ್ಕೊಂಡಿದ್ದಾರೆ. ಅಭ್ಯರ್ಥಿಗಳ ಹೆಸರು ಕೂಡ ಅಂತಿಮ ಮಾಡುವ ಮೂಲಕ ಅನ್ನೋದು ವೆರಿ ಸರ್ಪ್ರೈಸಿಂಗ್. ಬೇರೆ ಪಕ್ಷಗಳಲ್ಲಿ ಇನ್ನೂ ಜಟಾಪಟಿ ಜೋರಾಗಿರೋ ಹೊತ್ತಲ್ಲಿ BJP ಅಧ್ಯಕ್ಷ ಕುರ್ಚಿ ಜಟಾಪಟಿ, ಕಾಂಗ್ರೆಸ್ಸಲ್ಲಿ CM ಕುರ್ಚಿ ಜಟಾಪಟಿ, ಇದೆಲ್ಲ ಜೋರಾಗಿರೋ ಹೊತ್ತಲ್ಲಿ ಕುಮಾರಸ್ವಾಮಿ ಅವರು ಏನು ಮಾಡ್ತಿದ್ದಾರೆ ಅಂದರೆ 80-85 ಕ್ಷೇತ್ರಗಳ ಅಭ್ಯರ್ಥಿ ಅಂದರೆ ಒಂದು ಹಂತಕ್ಕೆ ಫೈನಲ್ಲೇ ಕೆಲವು ಕ್ಷೇತ್ರಗಳಲ್ಲಿ ಮಾತ್ರ ಕಡೆ ಕ್ಷಣದಲ್ಲಿ ಬದಲಾಗುವ ಸಾಧ್ಯತೆ ಇದೆ. ಆದರೆ ಬಹುತೇಕ ಕಡೆ ಸಂಭಾವ್ಯ ಅಭ್ಯರ್ಥಿಗಳು ಅಂತ ಪಟ್ಟಿಯನ್ನೇ ರೆಡಿ ಮಾಡಿ ಅಖಾಡಕ್ಕೆ ಇಳಿಸಿ ತಳಮಟ್ಟದಿಂದ ತಯಾರಿ ಶುರು ಮಾಡಿದ್ದಾರೆ. ಸದಸ್ಯತ್ವ ಅಭಿಯಾನ, ಜನರೆಡೆಗೆ JDS ಮತ್ತು ಬಲಗೊಳಿಸುವಂಥ ಕೆಲಸ. ಈಗ GTD ಮುನಿಸ್ಕೊಂಡಿದ್ದಾರೆ, ಡಿಸ್ಟರ್ಬ್ ಮಾಡ್ತಿರ್ತಾರೆ. ಹಾಗಾಗಿ ಅವ್ರಿಗೂ ಒಂದು ಕ್ಲಾರಿಟಿ ಕೊಟ್ಟುಬಿಟ್ರು, ಬದಲಾಯಿಸೋ ಮೂಲಕ ಯಾರಿಗಿಷ್ಟ ಇಲ್ವೋ ಅವ್ರನ್ನ ನೆಚ್ಕೊಂಡಿಲ್ಲ ಅನ್ನೋ ರೀತಿಯ ಮೆಸೇಜು. ಕುಮಾರಸ್ವಾಮಿ ಅವರು ಒಂದು ಕ್ಲಾರಿಟಿ ತಗೊಂಡು ಮತ್ತು ಆಡಳಿತ ಪಕ್ಷದ ವಿರುದ್ಧ ಸಮರ ಸಾರುವ ಮೂಲಕ ಅಖಾಡಕ್ಕೆ ಧುಮುಕಿದ್ದಾರೆ. ಈ ಹೊತ್ತಲ್ಲಿ BJP ಹೈಕಮಾಂಡ್ ತೆಗೆದಿರೋ ಲೆಕ್ಕ ಏನು? ಕರ್ನಾಟಕದಲ್ಲಿ BJP JDS ಒಟ್ಟೊಟ್ಟಿಗೆ ಹೋದರೆ ಎಷ್ಟು ಸೀಟ್ಸ್ ಬರುತ್ತೆ ಹಾಗಾದರೆ? ಬಿಹಾರದಲ್ಲಿ ಡಬಲ್ ಸೆಂಚುರಿ, ಅದು JDUಗೂ ಗೊತ್ತಿರಲಿಲ್ಲ ಇಂಥದ್ದೊಂದು ಮ್ಯಾಜಿಕ್ ಆಗಬಹುದು ಅಂತ. ಮೋದಿ ಅಲೆಯಲ್ಲಿ ಎಲ್ಲ ಕೊಚ್ಕೊಂಡು ಹೋಗಿಬಿಡ್ತು, ಬಿಹಾರದಲ್ಲಿ ಗೂಡಿಸಿಬಿಡ್ತು ಅಂತಾರಲ್ಲ, ಆ ರೀತಿ ಕ್ಲೀನ್ ಸ್ವೀಪ್. ಆ ರೀತಿಯ ಫಲಿತಾಂಶ ಕರ್ನಾಟಕದಲ್ಲಿ ಸಾಧ್ಯವಾ ಅಂತ ಕೇಳಿದ್ರೆ ಖಂಡಿತ 150ರ ಗಡಿಗೆ ತಗೊಂಡು ಹೋಗಿ ನಿಲ್ಲಿಸಬಹುದು. ಅಂದರೆ ಕರ್ನಾಟಕ ಬೇರೆ, ಬಿಹಾರ ಬೇರೆ. ಕರ್ನಾಟಕದಲ್ಲಿ BJPಗೆ ಇದುವರೆಗೂ ಸ್ವಂತ ಬಲದಲ್ಲಿ ಮ್ಯಾಜಿಕ್ ನಂಬರ್ ಸಿಕ್ಕಿಲ್ಲ. JDS ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರೂ ಕೂಡ ಆ ಪಕ್ಷವು ಸ್ವಂತ ಬಲದ ಮೇಲೆ ಆಗಿದ್ದಲ್ಲ. ಈ ಸಲ ಎರಡೂ ಪಕ್ಷಗಳು ನಿಜವಾಗಿಯೂ ಹಾಲು ಜೇನಿನಂತೆ ಬೆರೆತು ಒಳ್ಳೆ ಮೈತ್ರಿಯ ಜೊತೆ ಅಖಾಡಕ್ಕೆ ಇಳಿದ್ರೆ ಮೋದಿ ಅಲೆಯಲ್ಲಿ ಕರ್ನಾಟಕವನ್ನು ಕೂಡ ಭರ್ಜರಿಯಾಗಿ ಗೆಲ್ಲಬಹುದು. ಕುಮಾರಸ್ವಾಮಿ ಅವರು ದಾಖಲೆಯ ಸೀಟ್ಸನ್ನು ಮತ್ತೊಮ್ಮೆ ಗಳಿಸಬಹುದು ಅನ್ನೋದು ಲೆಕ್ಕಾಚಾರ. ಅಂದರೆ ಹಿಂದೆಲ್ಲ JDS ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ, ಆದರೆ ಇತ್ತೀಚಿನ ದಿನಗಳಲ್ಲಿ ಸಾಧ್ಯವಾಗಿರಲಿಲ್ಲ. ಈ ಎಲೆಕ್ಷನ್ನಲ್ಲಂತೂ ಬಹಳ ಕಳಪೆ ಪ್ರದರ್ಶನ ಅಂತ ಕಾಂಗ್ರೆಸ್ ಆಡ್ಕೊಳ್ತಾ ಇರುತ್ತೆ. ಈಗ ಅದಕ್ಕೆ ತಿರುಗೇಟು ಕೊಡ್ತಾನೆ ಇದ್ದಾರೆ ಕುಮಾರಸ್ವಾಮಿ ಅವರು. 6 ನಂಬರು ನಿಮ್ಮದು ನೆನಪಿರಲಿ. JDSನ ನಂಬರ್ಸ್ ಎಲ್ಲ ಅವಾಗ ಹೇಳಿ ನಮಗೆ ಕಾಲೆಳಿತಿರ್ತಿದ್ರಲ್ಲ, ಈಗ ನೀವು ಗೆದ್ದಿರೋದು 6 ಇತರೆ ಪಟ್ಟಿಯಲ್ಲಿ ಸೇರ್ಕೊಂಡಿದ್ದೀರಿ ನೀವು. ನೆನಪಿರಲಿ, ಇನ್ನು ಮುಂದೆ ನಮ್ಮನ್ನು ಮಾತನಾಡ್ಸೋಕ್ಕಿಂತ ಮುಂಚೆ ಸೀಟ್ ವಿಚಾರದಲ್ಲಿ ಅಂತ ಖಡಕ್ ಕೌಂಟರ್ ಕೊಟ್ಟಿದ್ದಾರೆ. ಹಾಗಾದರೆ ಕರ್ನಾಟಕದಲ್ಲಿ ಕುಮಾರಸ್ವಾಮಿ, ಅಮಿತ್ ಶಾ ಅವರ ಲೆಕ್ಕಾಚಾರ ಏನು? JDS 80-90 ಸೀಟ್ಸಲ್ಲಿ ಕಂಟೆಸ್ಟ್ ಮಾಡೋದು, ಅದು ದೊಡ್ಡ ನಂಬರೇ. ಉಳಿದಿರೋ ಕಡೆ BJP ಅಂದರೆ 130-140 ಲೆಕ್ಕದಲ್ಲಿ ಕಂಟೆಸ್ಟ್ ಮಾಡೋದು, ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ. ಅದು ಅಂತಿಮವಾಗಿ 10-20 ಸೀಟ್ಸು ಕಡೆಯಲ್ಲಿ ನಿರ್ಧಾರ ಆಗುತ್ತೆ.
ಈ ಪೈಕಿ 80ರಿಂದ 90ರಲ್ಲಿ 55 ಸೀಟ್ಸನ್ನು JDS ಗೆಲ್ಲೋದು ಖಚಿತ ಅಂದುಕೊಂಡಂಗೆಲ್ಲ ಕೆಲಸ ಮಾಡಿಬಿಟ್ರೆ, ಈಗಿಂದ ಶುರು ಮಾಡಿಬಿಟ್ಟಿದ್ದಾರೆ ಅಭ್ಯರ್ಥಿ ಫೈನಲ್ ಮಾಡೋದು ಕೆಲಸವನ್ನು. 55 ಸೀಟ್ಸನ್ನು JDS ಗೆಲ್ಲತ್ತೆ ಎಲ್ಲ ಅಂದುಕೊಂಡಂಗೆ ಆದರೆ BJP ಒಳಗೇಟು ಕೊಡದೇ ಇದ್ದಲ್ಲಿ, ಸಾಮರಸ್ಯದಿಂದ ಚುನಾವಣೆಗೆ ಹೋದಲ್ಲಿ ಅನ್ನೋದು BJP ಹೈಕಮಾಂಡ್ನ ಲೆಕ್ಕಾಚಾರ. 55 ಸೀಟ್ಸು ಇಲ್ಲ ಅಂದರೆ ಕಷ್ಟ, JDS 30 ದಾಟೋದು ಕಷ್ಟ, ಮೈತ್ರಿ ಇಲ್ಲದೆ ಹೋದರೆ ಅನ್ನೋದು ಲೆಕ್ಕ. ಸೊ ಮೈತ್ರಿಯಲ್ಲಿ ಹೋದರೆ ಇಬ್ರಿಗೂ ಲಾಭ. BJPಗೂ ಅದೇ ಕಥೆ, ಮೈತ್ರಿ ಇಲ್ಲದೆ ಹೋದರೆ ಹೆಚ್ಚು ಕಡಿಮೆ ಈಗಿದ್ದಷ್ಟೇ 50ರಿಂದ 60 ಸೀಟ್ಸು. ಅದೇ ಮೈತ್ರಿಯಲ್ಲಿ ಹೋದರೆ 100 ಕ್ರಾಸ್ ಮಾಡಬಹುದು, 95ರಿಂದ 100 ಆರಾಮಾಗಿ ಗೆಲ್ಲಬಹುದು ಅನ್ನೋದು ಲೆಕ್ಕ. ಸೊ ಎಷ್ಟಾಯ್ತು ಅಲ್ಲಿಗೆ? JDS BJP 150ರಿಂದ 155 ಸೀಟ್ಸನ್ನು ಕರ್ನಾಟಕದಲ್ಲಿ ಬಾಚಿಕೊಳ್ಳೋದು ನಿರ್ಧಾರ ಆಗಿದೆ BJP ಹೈಕಮಾಂಡಿಂದ. ಹಿಂಗೇ ಹೋಗಬೇಕು, ಹಿಂಗೆ ನಡ್ಕೊಂಡು ಹೋಗಬೇಕು. ಅದಕ್ಕಾಗಿಯೇ ವಿಜಯೇಂದ್ರ ಲೀಡರ್ಶಿಪ್ಪನ್ನು ಈಗ ಸದ್ಯ ಹೆಚ್ಚು ಡಿಸ್ಟರ್ಬ್ ಮಾಡೋಕ್ಕೆ ಬಯಸ್ತಾ ಇಲ್ಲ. ಲೋಕಸಭೆಯಲ್ಲಿ ಮೈತ್ರಿ ವರ್ಕೌಟ್ ಆಗಿದೆ, ಎಲ್ಲ ಕಡೆಗೆ BJP ಅಂದುಕೊಂಡಂಗೆ ಆಗದೇ ಇದ್ರು ಕರ್ನಾಟಕದಲ್ಲಿ ಸ್ವಲ್ಪ ಪ್ಲಸ್ಸೇ ಸಿಕ್ಕಿದೆ. ಯಾಕಂದರೆ ಇಲ್ಲಿರೋ ಲೀಡರ್ಶಿಪ್ಪು ಕಾಂಗ್ರೆಸ್ನಲ್ಲಿ DK ಶಿವಕುಮಾರ್, ಸಿದ್ದರಾಮಯ್ಯನವರು, ಅಲ್ಲಿ ಉತ್ತರದಲ್ಲಿ ಸತೀಶ್ ಜಾರಕಿಹೊಳಿ ಪ್ರತಿಷ್ಠೆಯಾಗಿ ತಗೊಂಡಿದ್ರು. ಇದ್ರ ನಡುವೆ BJP JDS ಇಷ್ಟು ಗೆದ್ದಿದ್ದು ಕೂಡ ಒಂದು ಒಳ್ಳೆ ಪ್ಲಸ್ ಅಂತಲೇ ಕನ್ಸಿಡರ್ ಆಗಿದೆ. ಯಡಿಯೂರಪ್ಪನವರ ಬಲ ಬೇಕು, ಲಿಂಗಾಯತ ವೋಟ್ ಬ್ಯಾಂಕ್ ಬೇಕು, ಒಕ್ಕಲಿಗ ವೋಟ್ ಬ್ಯಾಂಕ್ ಬೇಕು, ಅಹಿಂದ ಅಂತ ಏನು ಸಿದ್ದರಾಮಯ್ಯನವರು ಅಕಸ್ಮಾತ್ ಮುಂದಿನ ಚುನಾವಣೆ ಅಷ್ಟೊತ್ತಿಗೆ ಅವರ ನಾಯಕತ್ವ ಇಲ್ಲ ಅಂದರೆ ಬಹುತೇಕ ಇರೋ ಥರ ಕಾಣಿಸಲ್ಲ. ಆವಾಗೇನು ಫಾರ್ಮುಲಾ ಎಲ್ಲ ಬೇರೆ ಬೇರೆ ಹಿಂದುಳಿದ ಸಮುದಾಯಗಳ ರೆಪ್ರೆಸೆಂಟೇಷನ್ಗೆ ಫಾರ್ಮುಲಾ ರೆಡಿ ಆಗ್ತಿದೆ. ಯತ್ನಾಳ್ ಅವ್ರನ್ನೂ ಕಡೆಯಲ್ಲಿ ಸಮಾಧಾನ ಮಾಡಿ ಹೆಂಗಾದರೂ ಸೇರಿಸ್ಕೊಂಡು ಬಿಡ್ತಾರೆ. ಆ ಮೂಲಕ ಒಂದೆರಡು ಫಾರ್ಮುಲಾ ಮಿಸ್ ಆದರೂ ಕೂಡ ಹೆಚ್ಚು ಕಡಿಮೆ 150ಕ್ಕೆ ನಮಗೆ ಮೋಸ ಇಲ್ಲ ಅನ್ನೋದು ಹೈಕಮಾಂಡ್ನ ಲೆಕ್ಕಾಚಾರ. ವಿಜಯೇಂದ್ರ ಮುಂದುವರಿಸೋದು ಸದ್ಯಕ್ಕೆ ಅನ್ನೋದೇ ಕೇಳಿ ಬರ್ತಿರೋದು. ಯಾಕಂದರೆ ಏನೋ ದೊಡ್ಡದಾಗಿ ಚೇಂಜಸ್ ಮಾಡೋದಕ್ಕೆ ಹೋಗ್ಬಿಟ್ರೆ ಅಲ್ಲೇ ಹೊಡ್ತಾ ಬಿದ್ದುಬಿಟ್ರೆ ಯಥಾವತ್ತಾಗೆ ಹೋಗೋಣ, ಈಗ ಹೆಂಗಿದೆಯೋ ಹಾಗೆ ಹೋಗೋಣ. ಪಕ್ಷ ಸಂಘಟನೆಗೆ BJP ಅವ್ರ ಪಾಡಿಗೆ ಅವರು, JDS ಪಾಡಿಗೆ JDS ಕೆಲಸ ಮಾಡ್ಕೊಂಡು ಹೋಗಬೇಕು. ಆಗ ಏನೂ ಸಮಸ್ಯೆ ಆಗಲ್ಲ. ಹೊಂದಾಣಿಕೆಯ ಕೊರತೆ ಒಂದಿಷ್ಟಿದೆ BJPಯ ಲೋಕಲ್ ಲೀಡರ್ಸ್ ಮತ್ತು JDSನ ನಡುವೆ. ಅದನ್ನು ಹೈಕಮಾಂಡೇ ಖುದ್ದು ಆಸಕ್ತಿ ತೋರಿಸಿ, ಮತ್ತಿದು ಅನಿವಾರ್ಯ, ನೀವು ನಾಯಕರಾಗಿ ಉಳ್ಕೊಳ್ಬೇಕಂದ್ರೆ ವಿಜಯೇಂದ್ರ ಯಡಿಯೂರಪ್ಪನವ್ರಿಗೆ ಸಂದೇಶ ಇದು ಕ್ಲಿಯರ್ ಕಟ್ ಆಗಿ, ನಿಮ್ಮ ನಾಯಕತ್ವ ಮುಂದುವರಿಬೇಕಂದ್ರೆ ಇದು ಮಹತ್ವದ ಕಂಡೀಷನ್ನು, JDS ಜೊತೆ ಹೆಜ್ಜೆ ಹಾಕಬೇಕು. ಸೊ ಆ ಕಂಡೀಷನ್ನ ಜೊತೆಗೆ BJP ಹೈಕಮಾಂಡ್ ಫಿಕ್ಸ್ ಮಾಡ್ತಾ ಇದೆ ಫ್ರೇಮನ್ನು. ಕುಮಾರಸ್ವಾಮಿಯವರು ಕೂಡ ಕಂಪ್ಲೀಟಾಗಿ ಕನ್ವಿನ್ಸ್ ಆಗಿಬಿಟ್ಟಿದ್ದಾರೆ. ಈಗ ರಾಷ್ಟ್ರೀಯ ಪಕ್ಷದ ಜೊತೆಗೆ ಹೋಗೋದೇ ಒಳ್ಳೆಯದು. ಮೋದಿ ಅಲೆ ಈಗ ಇಡೀ ರಾಷ್ಟ್ರದಲ್ಲಿ ಮಾಡ್ತಿರುವಂಥ ಮ್ಯಾಜಿಕ್ಕು ಖಂಡಿತ ನಮ್ಮನ್ನು ಎತ್ಕೊಳ್ಳುತ್ತೆ ಅಂತ. ಈಗ ಫಾರ್ ಎಕ್ಸಾಂಪಲ್ ನೋಡಿ, JDSಗೆ ಬಲ ಕೊಡೋದಕ್ಕೂ BJPಯ ಪ್ಲ್ಯಾನ್ ರೆಡಿ ಆಗಿದೆ. ಇದು ಡೆಲ್ಲಿಯಿಂದನೇ ರೆಡಿ ಆಗಿರೋ ಪ್ಲ್ಯಾನ್. ಮಂಡ್ಯ, ಹಳೆ ಮೈಸೂರು ಭಾಗದಲ್ಲಿ ಕೇಸರಿ ಅಲೆ ಎಬ್ಬಿಸಿರೋದು. ಅದರರ್ಥ JDSಗೆ ಸೀಟ್ ಕೊಡದೆ ಆ ಸೀಟ್ BJP ತಗೊಳ್ಳೋದು ಅಂತಲ್ಲ. ಅಲ್ಲಿ BJP JDS ಮೈತ್ರಿ ಆ ರೀತಿ ಸಮಾಗಮ ಆಗಬೇಕು, ಚುನಾವಣಾ ಪೂರ್ವದಿಂದಲೇ ಸಮಾಗಮ ಆಗಬೇಕು. JDSಗಲ್ಲಿ BJPಯ ವೋಟ್ ಬ್ಯಾಂಕ್ ಕೂಡ ಸೇರ್ಕೊಳ್ಬೇಕು. JDS ಜೊತೆಗೆ BJP ತನ್ನ ಮತ ಬ್ಯಾಂಕನ್ನು ಗಟ್ಟಿ ಮಾಡ್ಕೊಳ್ತಾನೂ ಹೋಗಬೇಕು ಭವಿಷ್ಯದ ಲೆಕ್ಕಾಚಾರದಲ್ಲಿ. ಈಗೇನೋ ಮೈತ್ರಿ ಇರುತ್ತೆ, ನಾಳೆ ಮೈತ್ರಿ ಇಲ್ಲದಿದ್ರೂ ಆ ಭಾಗದಲ್ಲಿ ಕೇಸರಿ ಶಕ್ತಿಯನ್ನು ಜಾಸ್ತಿ ಮಾಡಬೇಕು. ಈಗದು ಕುಮಾರಸ್ವಾಮಿ ಅವ್ರಿಗೆ ಪ್ಲಸ್ ಆಗಬೇಕು. ಆ ರೀತಿ ಎರಡೆರಡು ಟಾರ್ಗೆಟ್ ಫಿಕ್ಸ್ ಮಾಡಿಕೊಂಡು ಹಳೆ ಮೈಸೂರು ಭಾಗದಲ್ಲಿ ಕಮಲ ಕಲರವ ಜಾಸ್ತಿ ಆಗಿದೆ. ಮಟ್ಟದಲ್ಲಿ ಆರೋಪ ಮಾಡಿದ್ರು, ಅದೇ ಅವರಿಗೆ ಮುಳುವಾಗಿರ್ತಕ್ಕಂಥದ್ದು. ಈ ಮತಚೋರಿ ಅಂತಕ್ಕಂಥ ಒಂದು ಭಜನೆ ಮಾಡೋದ್ರಿಂದ ಅವರೇನು ಸಮಯ ವ್ಯರ್ಥ ಮಾಡ್ಕೊಂಡು ಹೋದರು. ಹೀಗಾಗಿದ್ರೆ ಕರ್ನಾಟಕದಲ್ಲಿ 136 ಸ್ಥಾನ ಗೆದ್ರಲ್ಲ, ಆಗ ಮತಚೋರಿ ಆಗಿರಲಿಲ್ವ? ಚುನಾವಣೆಯಲ್ಲಿ ಅವರ ವೈಫಲ್ಯಗಳೇನಿದೆ, ಆ ವೈಫಲ್ಯಗಳು ಏನು ಅನ್ನೋದನ್ನು ಆತ್ಮವಿಮರ್ಶೆ ಮಾಡ್ಕೊಳ್ಳೋದು ಸೂಕ್ತ. ಅವರು ಇದು ಭಾಳ ದಿವಸ ನಡೆಯೋದಿಲ್ಲ ಮತಚೋರಿಯ ವಿಷಯ. ಮೊದಲು ನಮ್ಮ ಮತಪೆಟ್ಟಿಗೆಯ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ರು, ಎಲೆಕ್ಟ್ರಾನಿಕ್ ವೋಟಿಂಗ್ನ. ಆದರೆ ಇವತ್ತಿನವರೆಗೆ ಅದನ್ನು ಸಾಬೀತುಪಡಿಸ್ತಕ್ಕಂಥ ಕೆಲಸ ಕೈ ಹಾಕಲಿಲ್ಲ. ಈಗ ಮತಚೋರಿ ಅಂತ ಹೇಳಿ ಈ ಭಜನೆ ಏನು ಮಾಡ್ತಾ ಇದ್ದಾರೆ, ಆ ಭಜನೆ ಮಾಡಿದ್ರಿಂದಲೇ ಬಿಹಾರದ ಜನತೆ
ಇದೆಲ್ಲ ನಿಲ್ಲಿಸಿ ಅಂತಕ್ಕಂಥ ತಕ್ಕ ಪಾಠ ಕಲಿಸಿದ್ದಾರೆ ಅವರಿಗೆ. ಚುನಾವಣಾ ಆಯೋಗದ ಮೇಲೆ ಕೂಡ ಆರೋಪ ಮಾಡಿದ್ರು ಇದ್ರ ಹೆಸರಲ್ಲಿ. ಅಂದರೆ ಚುನಾವಣಾ ಆಯೋಗ ಒಂದು ರೀತಿಯಲ್ಲಿ BJPಯ ಪಾರ್ಟಾಗಿ ಕೆಲಸ ಮಾಡಿದೆ ಅಂತ, ಅದಕ್ಕೆ ಅಭಿನಂದನೆ. ಅಂದರೆ ಕರ್ನಾಟಕದಲ್ಲಿ 136 ಸೀಟ್ ಗೆದ್ರಲ್ಲ, ಆಗ ಚುನಾವಣಾ ಆಯೋಗ ಇವರ ಪರವಾಗಿ ಕೆಲಸ ಮಾಡಿದ್ರ? ಯಾಕೆಂದರೆ ಚುನಾವಣಾ ಫಲಿತಾಂಶ ಬರೋದಕ್ಕಿಂತ 3 ದಿವಸದ ಮುಂಚೆನೇ ಕಾಂಗ್ರೆಸ್ನ ರಾಜ್ಯ ಘಟಕದ ಅಧ್ಯಕ್ಷರು 136 ಸ್ಥಾನ ಗೆಲ್ತೀವಿ ಅಂತಕ್ಕಂಥ ಮಾಧ್ಯಮದ ಮುಂದೆ ಹೇಳಿದಂಥದ್ದೇನಿದೆ, 136 ಗೆದ್ದರು. ಸೊ ಈ ಬಿಹಾರದ ಫಾರ್ಮುಲಾ ಇದೆಯಲ್ವಾ, ಖಂಡಿತವಾಗಿಯೂ ಕರ್ನಾಟಕದಲ್ಲಿ ವರ್ಕೌಟ್ ಆಗತ್ತೆ ಅನ್ನೋದು ಪ್ಲ್ಯಾನ್. ಆದರೆ ಯಾವ ಕಾರಣಕ್ಕೂ ವ್ಯತ್ಯಾಸಗಳನ್ನು ಇಟ್ಕೊಳ್ಬಾರ್ದು, ಜಟಾಪಟಿ ಕಚ್ಚಾಟ ಇರಬಾರ್ದು. ನೋಡಿ, ಅಲ್ಲಿ JDU ಮತ್ತು LJP ನಡುವೆ ಸಮಸ್ಯೆ ಇತ್ತು, ಅದನ್ನು ಖುದ್ದು ಅಮಿತ್ ಶಾ ಅವರೇ ನಿಂತು ಸರಿ ಮಾಡಿದ್ರು. ಸೀಟ್ ಶೇರು ಮತ್ತೊಂದು ಅಂತ. LJP ಪರ್ಫಾರ್ಮೆನ್ಸ್ ಏನದು? 5 ವರ್ಷಗಳ ಹಿಂದೆ 1 ಸೀಟ್ ಇದ್ದಿದ್ದು ಈಗ 20 ಗಡಿ ದಾಟಿಬಿಟ್ಟಿದ್ದಾರೆ. ಅವರೊಬ್ಬರು ಭರವಸೆಯ ಲೀಡರ್ ಆಗಿ, ದಲಿತ ನಾಯಕನಾಗಿ ಬಲಿಷ್ಠ ಭವಿಷ್ಯವನ್ನು ಹೊಂದಿರುವಂಥ ಒಂದು ಸ್ಪಷ್ಟ ಸುಳಿವು ಸಿಗ್ತಿದೆ. ಸೊ ಕುಮಾರಸ್ವಾಮಿ ಅವ್ರಿಗೆ ಇಲ್ಲೇ ಭರವಸೆ ಮೂಡ್ತಿರೋದು. ಖಂಡಿತ ಇದು ಕರ್ನಾಟಕದಲ್ಲಿ ರಾಜಕೀಯ ಚಿತ್ರಣವನ್ನೇ ಬದಲಿಸುತ್ತೆ. ಈ ಕಾಂಬಿನೇಷನ್ನು ಗೇಮ್ ಚೇಂಜರ್ ಆಗುತ್ತೆ ಅಂತ. ಹಾಗಾಗಿ 155ರ ಟಾರ್ಗೆಟ್ ಫಿಕ್ಸ್ ಮಾಡಿಕೊಂಡು ಮುನ್ನುಗ್ತಿರೋದು ಈಗ ಕುಮಾರಸ್ವಾಮಿ ಅವರು. ಕಾಂಗ್ರೆಸ್ಸನ್ನು ತರಾಟೆಗೆ ತಗೊಳ್ತಿದ್ದಾರೆ. ಅಮಿತ್ ಶಾ ಅವರು ಇಲ್ಲಿ ನಂಬಿಕೊಂಡಿರೋದು ಕುಮಾರಸ್ವಾಮಿ ನಾಯಕತ್ವವನ್ನೇ. ಮೊದಲು CM ಘೋಷಣೆ ಮಾಡದೆ ಎಲೆಕ್ಷನ್ಗೆ ಹೋಗೋದು, ಆಮೇಲೆ ಬಹುತೇಕ ಬಿಹಾರದಲ್ಲಾದಂಗೆ ಈಗ ನಿತೀಶ್ ಕುಮಾರ್ ಅವ್ರಿಗೆ ಹೆಂಗೆ ಗಿಫ್ಟ್ ಕೊಟ್ಟಿದ್ದಾರೋ ಅದೇ ರೀತಿಯಲ್ಲಿ ಆಗಬಹುದು. BJP ಜಾಸ್ತಿ ಗೆದ್ದರೂ JDSಗೆ ಅನ್ನೋ ರೀತಿಯಲ್ಲೇ ಫಾರ್ಮುಲಾ ಹೆಣಿಯಲ್ಪಡುವಂಥ ಸಾಧ್ಯತೆಗಳೇ ಹೆಚ್ಚು. ಈಗ ಬಿಹಾರದಲ್ಲೂ BJPಗೆ ಓಕೆ ನಾಯಕರು ಇದ್ದರು ಅಂದರೂ ಕೂಡ ಹೇಳಿಕೊಳ್ಳುವಂಥ ನಾಯಕತ್ವ ಅಂತ ಬಂದಾಗ ಸ್ವಲ್ಪ ಕಷ್ಟ ಆಗಿತ್ತಲ್ಲಿ. ಕರ್ನಾಟಕದಲ್ಲೂ ಅದೇ ಪರಿಸ್ಥಿತಿ ಆಗಿದೆ. ತುಂಬ ಜನ ಇದ್ದಾರೆ ಕಾಂಪಿಟೇಷನಲ್ಲಿ, ಆದರೆ ಅವ್ರಿಗೆ ಕೊಟ್ಟರೆ ಇವ್ರಿಗೆ, ಇವ್ರಿಗೆ ಕೊಟ್ಟರೆ ಅವ್ರಿಗೆ, ಆ ರೀತಿಯದೊಂದು ಸಮಸ್ಯೆ ಇದೆ, ಜಟಾಪಟಿ ಇದೆ. ಯಡಿಯೂರಪ್ಪನವ್ರಿಗೆ ಮ್ಯಾಚ್ ಮಾಡೋ ರೀತಿಯ ನಾಯಕತ್ವ ಇನ್ನೂ ಕಷ್ಟ ಸದ್ಯಕ್ಕೆ. ಹಾಗಾಗಿ ಈಗಿರೋದು ಆಪ್ಷನ್ನು ಕುಮಾರಸ್ವಾಮಿ ಅವರು. ಕುಮಾರಸ್ವಾಮಿ ಅವ್ರಿಗೊಂದು ವರ್ಚಸ್ಸಿದೆ, ಅವರದ್ದೇ ಆದಂಥ ಲೀಡರ್ಶಿಪ್ ಇದೆ. ಸೊ ಅವರ ಮೂಲಕ ಮೋದಿ ಅಲೆಯಲ್ಲಿ ಕರ್ನಾಟಕವನ್ನು ಭರ್ಜರಿಯಾಗಿ ಹಿಂದೆಂದೂ ಕಂಡರಿಯದ ರೀತಿಯಲ್ಲಿ ಗೆಲ್ಲುವಂಥ ಫಾರ್ಮುಲಾ ಈಗ ರೆಡಿಯಾಗಿದೆ. ಕರ್ನಾಟಕ BJPಗೆ ಈ ಕ್ಷಣಕ್ಕೊಂಥರ ಬೇಸರ. ಯಾಕಂದರೆ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಆಗುತ್ತೋ ಇಲ್ವೋ, DK ಶಿವಕುಮಾರ್ ಅವರು ಸೈಲೆಂಟ್ ಆಗಿಬಿಡ್ತಾರಾ, ಕಾಂಗ್ರೆಸ್ಸಲ್ಲಿ ಸೋತು ಸುಣ್ಣ ಆಗಿರೋದ್ರಿಂದಾಗಿ ಇನ್ನೇನು ಕೇಳ್ತಾರೆ, CM ಕೊಡಿ ಅಂತ ಕೇಳೋಕ್ಕಾಗತ್ತಾ ಅವ್ರಿಗೆ, ಸಿದ್ದರಾಮಯ್ಯನವ್ರನ್ನ ಟಚ್ ಮಾಡೋಕ್ಕಾಗತ್ತಾ ಇಲ್ವಾ, ಮಧ್ಯಂತರ ಚುನಾವಣೆ ಆಸೆ ಅದು ಕೂಡ ಕೈ ಬಿಡಬೇಕಾ ಅನ್ನೋದೊಂದು ಬೇಜಾರು. ಆದರೆ ಕುಮಾರಸ್ವಾಮಿ ಅವರಂತೂ ಈಗ ಪುಟಿದೆದ್ದಿದ್ದಾರೆ. ಅವರ ಕನಸಿಗೆ ನೀರೆರಿತಾ ಇದೆ ಬಿಹಾರದ ಚುನಾವಣಾ ಫಲಿತಾಂಶ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.